ನಮಸ್ಕಾರ. ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ಹೇಮಾ ಸುನಿಲ್ ಕುಮಾರ್. ಸತತವಾಗಿ ಇಳಿಕೆಯನ್ನ ಕಾಣ್ತಾ ಇದ್ದ ಬಂಗಾರವನ್ನ ಮದುವೆ ಸಮಾರಂಭ, ಮುಂದಿನ ಹಬ್ಬಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಕೆಲವೊಂದಿಷ್ಟು ಜನ ಖರೀದಿ ಮಾಡೋಕೆ ಮನಸ್ಸು ಮಾಡಿದ್ರು. ಆದರೆ ಆ ಒಂದು ಮನಸ್ಸು, ಆ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ. ಕಳೆದೆರಡು ದಿನದಿಂದ ಈ ಬಂಗಾರದ ದರ ಏರಿಕೆ ಆಗ್ತಾ ಇದೆ. ಯಾಕಂದರೆ ಈ ಚಿನ್ನಾಭರಣ ಪ್ರಿಯರಿಗೆ ಇದು ಒಂದು ರೀತಿ ಆಘಾತ ಅಂತಾನೆ ಹೇಳ್ಬೋದು. ದರ ಹೆಚ್ಚಳದಿಂದ ಹೂಡಿಕೆದಾರರಿಗೆ ಮತ್ತೊಂದು ಕಡೆ ರಿಲೀಫ್ ಸಿಕ್ಕಿದೆ. ಯಾಕಂದರೆ ಹೂಡಿಕೆದಾರರು ತಾವೇನು ಇನ್ವೆಸ್ಟ್ ಮಾಡಿರ್ತಾರೆ, ಇನ್ವೆಸ್ಟ್ ಮಾಡಿದಂಥ ಟೈಮ್ನಲ್ಲಿ ಗೋಲ್ಡ್ ರೇಟ್ ನಿಜಕ್ಕೂ ಜಾಸ್ತಿನೇ ಇತ್ತು. ಏಕಾಏಕಿ ಈ ರೀತಿ 2 ದಿನದಿಂದ ಇಳಿಕೆ ಆಗ್ತಿರೋದ್ರಿಂದ ತುಂಬಾ ಲಾಸ್ ಆಗ್ತಾ ಇದೆ ಅಂತ ಇನ್ವೆಸ್ಟರ್ಸ್ ಚಿಂತೆಯಲ್ಲಿದ್ದರು. ಆದ್ರೀಗ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಈ ಅಮೇರಿಕಾ ದಾಳಿ ನಿಲ್ಲಿಸಿದ್ರು ಕೂಡ ಇಸ್ರೇಲ್ ದಾಳಿ ಹಾಗೂ ಇರಾನ್ ಪ್ರತಿದಾಳಿ ಮುಂದುವರಿತಾ ಇರೋದ್ರಿಂದ ಈ ಜಾಗತಿಕ ಅನಿಶ್ಚಿತತೆ ಕೂಡ ಉಂಟಾಗ್ತಾ ಇದೆ. ಇದು ಕೂಡ ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಏರುಪೇರಾಗೋಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಇಳಿಮುಖದತ್ತ ಸಾಗ್ತಾ ಇದ್ದ ಗೋಲ್ಡ್ ನಿನ್ನೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಯಿತು. ಇವತ್ತು ಕೂಡ ಗೋಲ್ಡ್ ಹಾಗೂ ಸಿಲ್ವರ್ ರೇಟ್ನಲ್ಲಿ ಏರಿಕೆ ಆಗಿದೆ. ಇವತ್ತು 10 ಗ್ರಾಮ್ನ 22 ಕ್ಯಾರೆಟ್ ಚಿನ್ನದ ಬೆಲೆ 1,34,650 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಈ ಅಪರಂಜಿ ಬಂಗಾರವನ್ನು ನೋಡೋದಾದರೆ 1,46,890 ರೂಪಾಯಿ, ಇದು 10 ಗ್ರಾಮ್ಗಾಯಿತು. ಇನ್ನು ಬೆಳ್ಳಿ ಕಡೆ ನೋಡೋಣ. ಬೆಳ್ಳಿ 100 ಗ್ರಾಮ್ಗೆ 25,000 ರೂಪಾಯಿ ಇದೆ. ಅಂದರೆ 1 ಕೆಜಿಗೆ 2.5 ಲಕ್ಷ ಆಯಿತು. ಇದರಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇನ್ನು ಈ ಆರ್ಥಿಕ ತಜ್ಞರ ಪ್ರಕಾರ ಚಿನ್ನ ಬೆಳ್ಳಿ ದರ ಏರಿಕೆ ಆದರೂ ಕೂಡ ಹಳೆಯ ದಾಖಲೆ ದರ ಏನಿತ್ತು ಅದನ್ನು ರೀಚ್ ಆಗೋದು ತುಂಬಾ ಕಮ್ಮಿ. ಹಳೆಯ ದರ ಅಂತಂದರೆ ಈಗ ಕೆಲವೊಂದು ಕಳೆದ ತಿಂಗಳು ನಾವು ನೋಡೋದಾದರೆ ಅಂದಾಜು ಎಷ್ಟು ಸುಮಾರು 1,70,000 ಈ ರೀತಿ ಎಲ್ಲ ಗೋಲ್ಡ್ ರೇಟ್ ಹೋಗಿಬಿಟ್ಟಿತ್ತು. ಸೊ ಅಷ್ಟರ ಮಟ್ಟಿಗೆ ಏರಿಕೆ ಆಗೋದು ತುಂಬಾ ಕಡಿಮೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಡಾಲರ್ ಮೌಲ್ಯ ಏರಿಕೆ ಆಗ್ತಾ ಇರೋದ್ರಿಂದ ಚಿನ್ನ ಬೆಳ್ಳಿ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗೋದನ್ನು ತಡಿಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಅಮೆರಿಕ ಕದನ ವಿರಾಮದ ಮಾತುಕತೆ ನಡೆಸಿದ್ರಿಂದ ಈ ಕಚ್ಚಾ ತೈಲ ಬೆಲೆಗಳು ಇದೀಗ ಇಳಿಕೆ ಆಗ್ತಾ ಇದೆ. ಇದರಿಂದ ಹಣದುಬ್ಬರದ ಆತಂಕ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ತುಂಬ ಹೆಚ್ಚೇನಲ್ಲ, ಸ್ವಲ್ಪ ತಾತ್ಕಾಲಿಕವಾಗಿ ರಿಲೀಫ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಹೀಗೆ ಇಳಿಕೆಯತ್ತ ಸಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಕೊಲ್ಲಿ ಯುದ್ಧ ಇನ್ನೂ ಕೂಡ ಮುಂದುವರಿತಾ ಇದೆ ವೀಕ್ಷಕರೇ. ಜೊತೆಗೆ ಜಾಗತಿಕ ಅನಿಶ್ಚಿತತೆ ಕೂಡ ಸಾಕ್ಷಿ ಆಗ್ತಾ ಇದೆ ಈ ಯುದ್ಧ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗಿದೆ, ಚಿನ್ನ ಬೆಳ್ಳಿ ದರ ಏರಿಳಿತ ಆಗೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಬಂಗಾರ ಎಷ್ಟೇ ದುಬಾರಿ ಆದರೂ ಕೂಡ ಮಹಿಳೆಯರು ಮಾತ್ರ ಅದರ ಮೇಲಿನ ಪ್ರೀತಿ ಹಾಗೂ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಳಲ್ಲ. ಅದರಲ್ಲೂ ನಮ್ಮ ಭಾರತದಲ್ಲಂತೂ ಗೋಲ್ಡ್ಗೆ ಮೊದಲಿನಿಂದಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ಬಹುತೇಕ ಭಾರತೀಯರು ಒಂದಿಲ್ಲ ಒಂದು ರೂಪದಲ್ಲಿ ಚಿನ್ನವನ್ನು ಹೊಂದಿದ್ದಾರೆ. ಭಾರತೀಯರು ಮಹಿಳೆಯರು ಹೊಂದಿರುವಷ್ಟು ಚಿನ್ನ ಇನ್ಯಾವ ದೇಶದವರು ಹೊಂದಿಲ್ಲ ಅಂತ ಕೆಲವೊಂದಿಷ್ಟು ವರದಿಗಳು ಕೂಡ ಹೇಳ್ತಾ ಇವೆ. ಒಟ್ಟಿನಲ್ಲಿ ಚಿನ್ನ ಒಂದು ವಿಶ್ವಾಸಾರ್ಹವಾದ ಲೋಹ. ಇದನ್ನು ಕೇವಲ ಅಲಂಕಾರಕ್ಕಾಗಿ ಅಷ್ಟೇ ಅಲ್ಲದೆ ಕಷ್ಟ ಕಾಲದಲ್ಲಿ ಆಪತ್ಬಾಂಧವನಂತೆ ಕೂಡ ಸಹಕಾರಿಯಾಗುತ್ತೆ. ಹೀಗಾಗಿ ಭಾರತದಲ್ಲಿ ಚಿನ್ನ ಹಾಗೂ ಒಡವೆಗಳನ್ನು ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಆದರೆ ಈಗಂತೂ ಈ ಬಂಗಾರ ಹಾಗೂ ಬೆಳ್ಳಿ ಬೆಲೆ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಈಗಿರೋ ಬೆಲೆ ಕೆಲವೇ ಹೊತ್ತಲ್ಲಿ ಮತ್ತಷ್ಟು ಏರಿಕೆ ಆಗ್ಬೋದು ಅಥವಾ ಇಳಿಕೆ ಕೂಡ ಆಗ್ಬೋದು. ಆದರೆ ಗೋಲ್ಡ್ ರೇಟ್ ಕಡಿಮೆ ಆದರೂ ಕಷ್ಟ, ಜಾಸ್ತಿ ಆದರೂ ಕೂಡ ಕಷ್ಟ. ಅದೇಗಪ್ಪ ಕಡಿಮೆ ಆದರೂ ಕಷ್ಟ ಅಂತ ನೀವು ಕೇಳ್ಬೋದು. ಯಾಕಂದರೆ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದವರಿಗೆ ಬೆಲೆ ಕಮ್ಮಿ ಆದರೆ ಲಾಸ್ ಆಗೋದು ಕಾಮನ್. ಆದರೆ ಅದೇ ಬೆಲೆ ಇಳಿಕೆ ಆದರೆ ಒಡವೆ ಖರೀದಿಸೋರ ಮುಖದಲ್ಲಿ ನಗು ಮೂಡಿಸುತ್ತೆ. ಒಟ್ಟಿನಲ್ಲಿ ಈ ಬಂಗಾರದ ಹಾವು ಏಣಿ ಆಟ ನಿರಂತರವಾಗಿ ಸಾಗ್ತಾನೆ ಇದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ಹೇಮಾ ಸುನಿಲ್ ಕುಮಾರ್. ಸತತವಾಗಿ ಇಳಿಕೆಯನ್ನ ಕಾಣ್ತಾ ಇದ್ದ ಬಂಗಾರವನ್ನ ಮದುವೆ ಸಮಾರಂಭ, ಮುಂದಿನ ಹಬ್ಬಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಕೆಲವೊಂದಿಷ್ಟು ಜನ ಖರೀದಿ ಮಾಡೋಕೆ ಮನಸ್ಸು ಮಾಡಿದ್ರು. ಆದರೆ ಆ ಒಂದು ಮನಸ್ಸು, ಆ ಖುಷಿ ಜಾಸ್ತಿ ದಿನ ಉಳಿಲಿಲ್ಲ. ಕಳೆದೆರಡು ದಿನದಿಂದ ಈ ಬಂಗಾರದ ದರ ಏರಿಕೆ ಆಗ್ತಾ ಇದೆ. ಯಾಕಂದರೆ ಈ ಚಿನ್ನಾಭರಣ ಪ್ರಿಯರಿಗೆ ಇದು ಒಂದು ರೀತಿ ಆಘಾತ ಅಂತಾನೆ ಹೇಳ್ಬೋದು. ದರ ಹೆಚ್ಚಳದಿಂದ ಹೂಡಿಕೆದಾರರಿಗೆ ಮತ್ತೊಂದು ಕಡೆ ರಿಲೀಫ್ ಸಿಕ್ಕಿದೆ. ಯಾಕಂದರೆ
ಹೂಡಿಕೆದಾರರು ತಾವೇನು ಇನ್ವೆಸ್ಟ್ ಮಾಡಿರ್ತಾರೆ, ಇನ್ವೆಸ್ಟ್ ಮಾಡಿದಂಥ ಟೈಮ್ನಲ್ಲಿ ಗೋಲ್ಡ್ ರೇಟ್ ನಿಜಕ್ಕೂ ಜಾಸ್ತಿನೇ ಇತ್ತು. ಏಕಾಏಕಿ ಈ ರೀತಿ 2 ದಿನದಿಂದ ಇಳಿಕೆ ಆಗ್ತಿರೋದ್ರಿಂದ ತುಂಬಾ ಲಾಸ್ ಆಗ್ತಾ ಇದೆ ಅಂತ ಇನ್ವೆಸ್ಟರ್ಸ್ ಚಿಂತೆಯಲ್ಲಿದ್ದರು. ಆದ್ರೀಗ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇನ್ನು ಮತ್ತೊಂದು ಕಡೆ ಈ ಅಮೆರಿಕ ದಾಳಿ ನಿಲ್ಲಿಸಿದ್ರು ಕೂಡ ಇಸ್ರೇಲ್ ದಾಳಿ ಹಾಗೂ ಇರಾನ್ ಪ್ರತಿದಾಳಿ ಮುಂದುವರಿತಾ ಇರೋದ್ರಿಂದ ಈ ಜಾಗತಿಕ ಅನಿಶ್ಚಿತತೆ ಕೂಡ ಉಂಟಾಗ್ತಾ ಇದೆ. ಇದು ಕೂಡ ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಏರುಪೇರಾಗಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಇಳಿಮುಖದತ್ತ ಸಾಗ್ತಾ ಇದ್ದ ಗೋಲ್ಡ್ ನಿನ್ನೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಯಿತು. ಇವತ್ತು ಕೂಡ ಗೋಲ್ಡ್ ಹಾಗೂ ಸಿಲ್ವರ್ ರೇಟ್ನಲ್ಲಿ ಏರಿಕೆ ಆಗಿದೆ. ಇವತ್ತು 10 ಗ್ರಾಮ್ನ 22 ಕ್ಯಾರೆಟ್ ಚಿನ್ನದ ಬೆಲೆ 1,34,650 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಈ ಅಪರಂಜಿ ಬಂಗಾರವನ್ನು ನೋಡೋದಾದರೆ 1,46,890 ರೂಪಾಯಿ, ಇದು 10 ಗ್ರಾಮ್ಗಾಯಿತು. ಇನ್ನು ಬೆಳ್ಳಿ ಕಡೆ ನೋಡೋಣ. ಬೆಳ್ಳಿ 100 ಗ್ರಾಮ್ಗೆ 25,000 ರೂಪಾಯಿ ಇದೆ. ಅಂದರೆ 1 ಕೆಜಿಗೆ 2.5 ಲಕ್ಷ ಆಯಿತು. ಇದರಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇನ್ನು ಈ ಆರ್ಥಿಕ ತಜ್ಞರ ಪ್ರಕಾರ ಚಿನ್ನ ಬೆಳ್ಳಿ ದರ ಏರಿಕೆ ಆದರೂ ಕೂಡ ಹಳೆಯ ದಾಖಲೆ ದರ ಏನಿತ್ತು ಅದನ್ನು ರೀಚ್ ಆಗೋದು ತುಂಬಾ ಕಮ್ಮಿ. ಹಳೆಯ ದರ ಅಂತಂದರೆ ಈಗ ಕೆಲವೊಂದು ಕಳೆದ ತಿಂಗಳು ನಾವು ನೋಡೋದಾದರೆ ಅಂದಾಜು ಎಷ್ಟು ಸುಮಾರು 1,70,000 ಈ ರೀತಿ ಎಲ್ಲ ಗೋಲ್ಡ್ ರೇಟ್ ಹೋಗಿಬಿಟ್ಟಿತ್ತು. ಸೊ ಅಷ್ಟರ ಮಟ್ಟಿಗೆ ಏರಿಕೆ ಆಗೋದು ತುಂಬಾ ಕಡಿಮೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಡಾಲರ್ ಮೌಲ್ಯ ಏರಿಕೆ ಆಗ್ತಾ ಇರೋದ್ರಿಂದ ಚಿನ್ನ ಬೆಳ್ಳಿ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗೋದನ್ನು ತಡಿಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಅಮೆರಿಕ ಕದನ ವಿರಾಮದ ಮಾತುಕತೆ ನಡೆಸಿದ್ರಿಂದ ಈ ಕಚ್ಚಾ ತೈಲ ಬೆಲೆಗಳು ಇದೀಗ ಇಳಿಕೆ ಆಗ್ತಾ ಇದೆ. ಇದರಿಂದ ಹಣದುಬ್ಬರದ ಆತಂಕ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ತುಂಬ ಹೆಚ್ಚೇನಲ್ಲ, ಸ್ವಲ್ಪ ತಾತ್ಕಾಲಿಕವಾಗಿ ರಿಲೀಫ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಹೀಗೆ ಇಳಿಕೆಯತ್ತ ಸಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಕೊಲ್ಲಿ ಯುದ್ಧ ಇನ್ನೂ ಕೂಡ ಮುಂದುವರಿತಾ ಇದೆ ವೀಕ್ಷಕರೇ. ಜೊತೆಗೆ ಜಾಗತಿಕ ಅನಿಶ್ಚಿತತೆ ಕೂಡ ಸಾಕ್ಷಿ ಆಗ್ತಾ ಇದೆ ಈ ಯುದ್ಧ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗಿದೆ, ಚಿನ್ನ ಬೆಳ್ಳಿ ದರ ಏರಿಳಿತ ಆಗೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಬಂಗಾರ ಎಷ್ಟೇ ದುಬಾರಿ ಆದರೂ ಕೂಡ ಮಹಿಳೆಯರು ಮಾತ್ರ ಅದರ ಮೇಲಿನ ಪ್ರೀತಿ ಹಾಗೂ ವ್ಯಾಮೋಹವನ್ನು ಕಡಿಮೆ ಮಾಡಿಕೊಳ್ಳಲ್ಲ. ಅದರಲ್ಲೂ ನಮ್ಮ ಭಾರತದಲ್ಲಂತೂ ಗೋಲ್ಡ್ಗೆ ಮೊದಲಿನಿಂದಲೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ. ಬಹುತೇಕ ಭಾರತೀಯರು ಒಂದಿಲ್ಲ ಒಂದು ರೂಪದಲ್ಲಿ ಚಿನ್ನವನ್ನು ಹೊಂದಿದ್ದಾರೆ. ಭಾರತೀಯರು ಮಹಿಳೆಯರು ಹೊಂದಿರುವಷ್ಟು ಚಿನ್ನ ಇನ್ಯಾವ ದೇಶದವರು ಹೊಂದಿಲ್ಲ ಅಂತ ಕೆಲವೊಂದಿಷ್ಟು ವರದಿಗಳು ಕೂಡ ಹೇಳ್ತಾ ಇವೆ. ಒಟ್ಟಿನಲ್ಲಿ ಚಿನ್ನ ಒಂದು ವಿಶ್ವಾಸಾರ್ಹವಾದ ಲೋಹ. ಇದನ್ನು ಕೇವಲ ಅಲಂಕಾರಕ್ಕಾಗಿ ಅಷ್ಟೇ ಅಲ್ಲದೆ ಕಷ್ಟ ಕಾಲದಲ್ಲಿ ಆಪತ್ಬಾಂಧವನಂತೆ ಕೂಡ ಸಹಕಾರಿಯಾಗುತ್ತೆ. ಹೀಗಾಗಿ ಭಾರತದಲ್ಲಿ ಚಿನ್ನ ಹಾಗೂ ಒಡವೆಗಳನ್ನು ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಆದರೆ ಈಗಂತೂ ಈ ಬಂಗಾರ ಹಾಗೂ ಬೆಳ್ಳಿ ಬೆಲೆ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಈಗಿರೋ ಬೆಲೆ ಕೆಲವೇ ಹೊತ್ತಲ್ಲಿ ಮತ್ತಷ್ಟು ಏರಿಕೆ ಆಗ್ಬೋದು ಅಥವಾ ಇಳಿಕೆ ಕೂಡ ಆಗ್ಬೋದು. ಆದರೆ ಗೋಲ್ಡ್ ರೇಟ್ ಕಡಿಮೆ ಆದರೂ ಕಷ್ಟ, ಜಾಸ್ತಿ ಆದರೂ ಕೂಡ ಕಷ್ಟ. ಅದೇಗಪ್ಪ ಕಡಿಮೆ ಆದರೂ ಕಷ್ಟ ಅಂತ ನೀವು ಕೇಳ್ಬೋದು. ಯಾಕಂದರೆ ಈ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದವರಿಗೆ ಬೆಲೆ ಕಮ್ಮಿ ಆದರೆ ಲಾಸ್ ಆಗೋದು ಕಾಮನ್. ಆದರೆ ಅದೇ ಬೆಲೆ ಇಳಿಕೆ ಆದರೆ ಒಡವೆ ಖರೀದಿಸೋರ ಮುಖದಲ್ಲಿ ನಗು ಮೂಡಿಸುತ್ತೆ. ಒಟ್ಟಿನಲ್ಲಿ ಈ ಬಂಗಾರದ ಹಾವು ಏಣಿ ಆಟ ನಿರಂತರವಾಗಿ ಸಾಗ್ತಾನೆ ಇದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.